ನಮಸ್ಕಾರ. ಪುರಾಣದ ಅತ್ಯಂತ ಆಶ್ಚರ್ಯ, ಕೆಲವೊಮ್ಮೆ ಶಾಕಿಂಗ್ ಅನ್ಸೋ ಕಥೆಯೊಂದನ್ನ ಇವತ್ ನೋಡೋಣ. ಈ ಕಥೆ ದೇವತೆಗಳನ್ನೇ ಗಲಿಬಿಲಿಗೊಳಿಸುವಂಥ ಒಂದು ಪ್ರಶ್ನೆಯನ್ನ ಕೇಳುತ್ತೆ. ಇಡೀ ಬ್ರಹ್ಮಾಂಡದ ರಕ್ಷಕನೇ ತನ್ನ ತಲೆಯನ್ನ ಕಳೆದುಕೊಂಡಿದ್ದು ಹೇಗೆ? ಹೌದು, ಕೇಳಿದ್ದು ಸರಿನೇ. ನಾವು ಬೇರೆ ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಸಾಕ್ಷಾತ್ ಮಹಾವಿಷ್ಣುವಿನ ಬಗ್ಗೆ. ಹಾಗಿದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಮುಖ್ಯ ಪ್ರಶ್ನೆನೇ ಇದು. ಅಷ್ಟಕ್ಕೂ ಇದಾಗಿದ್ ಹೇಗೆ? ಈ ನಂಬೋಕೆ ಆಗದ ಘಟನೆ ಹಿಂದಿನ ಕಥೆಯೇನು? ಸರಿ, ಹಾಗಿದ್ರೆ ಬನ್ನಿ ಕಥೆಯೊಳಗೆ ಹೋಗೋಣ. ಆಶ್ಚರ್ಯ ಅಂದ್ರೆ, ಈ ಪ್ರಶ್ನೆಗೆ ಉತ್ತರ ಸಿಗೋದು ದೇವತೆಗಳಿಂದಲ್ಲ, ಬದಲಾಗಿ ಒಬ್ಬ ಶಕ್ತಿಶಾಲಿ ರಾಕ್ಷಸ ಮತ್ತು ಅವನು ಪಡೆದಿದ್ದ ಒಂದು ಅಜೇಯ ವರದಿಂದ ಈ ಕಥೆ ಶುರುವಾಗತ್ತೆ. ಇವನೇ ನೋಡಿ ಆ ರಾಕ್ಷಸ, ಹಯಗ್ರೀವ ಅಂತ. ಅವನಿಗೆ ಒಂದೇ ಒಂದು ಗುರಿ ಇದ್ದಿದ್ದು, ಅಮರನಾಗ್ಬೇಕು ಅಷ್ಟೇ. ಇದನ್ನ ಸಾಧಿಸೋಕೆ ಅವನು ಸೃಷ್ಟಿಕರ್ತ ಬ್ರಹ್ಮನನ್ನ ಮೆಚ್ಚಿಸೋಕೆ ಅಂತ ಕಠೋರವಾದ ತಪಸ್ಸನ್ನ ಶುರು ಮಾಡ್ದ. ಇಲ್ಲಿಂದ ನೋಡಿ ಕಥೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗೋದು. ಅವನು ಬರೀ ಶಕ್ತಿ ಪ್ರದರ್ಶನ ಮಾಡ್ಲಿಲ್ಲ, ಬದಲಿಗೆ ಬುದ್ಧಿ ಉಪಯೋಗಿಸ್ದ. ಮೊದಲು ಘೋರ ತಪಸ್ಸು, ಆಮೇಲೆ ಬ್ರಹ್ಮನತ್ರ ಹೋಗಿ ನನಗೆ ಸಾವೇ ಇರಬಾರ್ದು ಅಂತ ವರ ಕೇಳ್ದ. ಸಹಜವಾಗಿ ಬ್ರಹ್ಮ ಒಪ್ಲಿಲ್ಲ, ಯಾಕಂದ್ರೆ ಅದು ಸೃಷ್ಟಿಯ ನಿಯಮಕ್ಕೆ ವಿರುದ್ಧವಾಗಿತ್ತು. ಆದ್ರೆ ಇಲ್ಲೇ ಹಯಗ್ರೀವ ತನ್ನ ಅಸ್ಲಿ ಆಟ ಶುರು ಮಾಡಿದ್ದು. ಇದು ಅವನ ಬುದ್ಧಿವಂತಿಕೆ ಜೊತೆಗೆ ಅವನ ಅಹಂಕಾರ ಎರಡನ್ನೂ ತೋರ್ಸುತ್ತೆ. ಅವನೊಂದು ಕಂಡೀಷನ್ ಹಾಕ್ತಾನೆ, ನನ್ನನ್ನು ಕೊಲ್ಲೋನು ನೋಡೋಕೆ ಥೇಟ್ ನನ್ನ ಹಾಗೇ ಇರಬೇಕು ಅಂತ. ಯಾಕಂದ್ರೆ ಅವನಿಗೆ ಕುದುರೆ ತಲೆ ಇತ್ತು, ತನ್ನ ಥರ ಇನ್ನೊಬ್ಬ ಇರೋಕೆ ಸಾಧ್ಯವೇ ಇಲ್ಲ ಅಂತ ಅವನಿಗೆ ಪಕ್ಕ ಗೊತ್ತಿತ್ತು. ಹೀಗೆ ತಾನು ಅಮರತ್ವದ ಗುಟ್ಟನ್ನ ಭೇದಿಸ್ಬಿಟ್ಟೆ ಅಂತ ಅವನು ನಂಬಿದ್ದ. ಇಲ್ಲೇ ನೋಡಿ ಕಥೆ ಒಂದು ಭಯಾನಕ ತಿರುವು ತಗೊಳ್ಳೋದು. ಅವನಿಗೆ ಈ ವರ ಸಿಕ್ಕಿದ ತಕ್ಷಣ ಅವನು ಒಂದು ಕ್ಷಣನೂ ಕಾಯ್ಲಿಲ್ಲ. ತನ್ನಿಗೆ ವರ ಕೊಟ್ಟ ಬ್ರಹ್ಮನ ಮೇಲೇನೆ ದಾಳಿ ಮಾಡಿ ಪವಿತ್ರ ವೇದಗಳನ್ನೇ ಕದ್ಬಿಟ್ಟ. ಇದರ ಪರಿಣಾಮ ಇಡೀ ಬ್ರಹ್ಮಾಂಡವೇ ಜ್ಞಾನವಿಲ್ಲದೆ ಕತ್ತಲಲ್ಲಿ ಮುಳುಗಿಹೋಯ್ತು. ವೇದಗಳೇ ಇಲ್ಲ, ಬ್ರಹ್ಮನೇ ಸೋತು ಹೋಗಿದಾನೆ, ಇಡೀ ಬ್ರಹ್ಮಾಂಡವೇ ಈಗ ಅಪಾಯದಲ್ಲಿದೆ. ಆಗ ಒಂದು ಹತಾಶ ಯೋಜನೆ ಹುಟ್ಟುಕೊಳ್ಳುತ್ತೆ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅಂದ್ರೆ, ಒಂದು ಕಡೆ ವರದಿಂದಾಗಿ ಆಲ್ಮೋಸ್ಟ್ ಅಜೇಯನಾಗಿದ್ದ ಹಯಗ್ರೀವ, ಇನ್ನೊಂದು ಕಡೆ ದೇವತೆಗಳು ಶಕ್ತಿಹೀನರಾಗಿದ್ದರೆ, ವೇದಗಳು ಕಳೆದು ಹೋಗಿವೆ ಮತ್ತು ಅವರ ಕೊನೆಯ ಭರವಸೆಯಾದ ವಿಷ್ಣು ಕೂಡ ಅಸಂಖ್ಯಾತ ಯುದ್ಧಗಳಿಂದಾಗಿ ಪೂರ್ತಿ ಸುಸ್ತಾಗಿದ್ದ. ಹೀಗಾಗಿ ಬ್ರಹ್ಮ ಓಡೋಡಿ ವಿಷ್ಣುವಿನ ಹತ್ರ ಬರ್ತಾನೆ, ಆದ್ರೆ ವಿಷ್ಣು ಗಾಢ ನಿದ್ರೆಯಲ್ಲಿರ್ತಾನೆ. ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಡೀಟೇಲ್ ಇದೆ, ಅದನ್ನ ಗಮನಿಸ್ಬೇಕು. ಅವನು ದಿಮ್ಮಿನ ಮೇಲೆ ಮಲಗಿರ್ಲಿಲ್ಲ, ಬದಲಿಗೆ ತನ್ನದೇ ಆದ ಶಕ್ತಿಶಾಲಿ ಬಿಲ್ಲು ಶಾರಂಗವನ್ನೇ ತಲೆಗೆ ಆಧಾರವಾಗಿಟ್ಕೊಂಡು ಮಲಗಿದ್ದ. ಈ ಒಂದು ಸಣ್ಣ ಡೀಟೇಲ್ ಇಡೀ ಬ್ರಹ್ಮಾಂಡದ ಕಥೆಯನ್ನೇ ಬದಲಾಯಿಸ್ಲಿತ್ತು. ವಿಷ್ಣುಗೆ ಶಾಕ್ ಕೊಡದೆ ಮೆಲ್ಲಗೆ ಎಬ್ಬಿಸ್ಬೇಕು ಅಂತ ಬ್ರಹ್ಮ ವಂಬ್ರಿ ಅನ್ನುವೊಂದು ಸಣ್ಣ ಕೀಟವನ್ನ ಸೃಷ್ಟಿ ಮಾಡ್ತಾನೆ. ಪ್ಲಾನ್ ಏನಂದ್ರೆ, ಆ ಕೀಟ ಬಿಲ್ಲನ ಹೆದೆಯನ್ನ ನಿಧಾನವಾಗಿ ಕಡಿಬೇಕು, ಅದರಿಂದ ಒಂದು ಸಣ್ಣ ಕಂಪನೆ ಉಂಟಾಗಿ ವಿಷ್ಣು ಎಚ್ಚರಗೊಳ್ಳಬೇಕು ಅಂತ. ಆದ್ರೆ ಆ ಬಿಲ್ಲನ ಹೆದೆ ಸಿಕ್ಕಾಪಟೆ ಬಿಗಿಯಾಗಿತ್ತು. ಕೀಟ ಅದನ್ನ ಕಚ್ಚಿದ ತಕ್ಷಣ ಫಟ್, ಹಗ್ಗ ಅಗಾಧವಾದ ಶಕ್ತಿಯಿಂದ ಹಿಂದಕ್ಕೆ ಜಿಗಿದು ಅದರ ರಭಸಕ್ಕೆ ವಿಷ್ಣುವಿನ ಕುತ್ತಿಗೆಗೆ ಹೊಡೆದು ತಲೆ ದೇಹದಿಂದ ಬೇರ್ಪಟ್ಟೋಯ್ತು. ಅಷ್ಟೇ, ಮುಗಿತು ಕಥೆ. ಇಡೀ ಬ್ರಹ್ಮಾಂಡದ ರಕ್ಷಕನ ತಲೆಯೇ ಈಗ ಇಲ್ಲ. ಆ ತಲೆ ಎಲ್ಲೋ ದೂರಕ್ಕೆ ಚಿಮ್ಮಿ ಬ್ರಹ್ಮಾಂಡದ ಸಾಗರದಲ್ಲಿ ಕಳೆದುಹೋಯ್ತು. ಪರಿಸ್ಥಿತಿ ಕೆಟ್ಟದ್ರಿಂದ ಅನಾಹತಕಾರಿ ಹಂತಕ್ಕೆ ತಲುಪಿತ್ತು. ಆದ್ರೆ ಪುರಾಣಗಳ ವಿಶೇಷತೆನೇ ಇದು ಅಲ್ವಾ, ಎಂಥ ದೊಡ್ಡ ಅನಾಹುತದ ನಂತರವೂ ಒಂದು ಪವಾಡ ನಡೆಯುತ್ತೆ. ಹಾಗಿದ್ರೆ ದೇವತೆಗಳು ಇದಕ್ಕೆ ಪರಿಹಾರ ಹೇಗ್ ಕಂಡುಹಿಡಿದ್ರು ನೋಡೋಣ. ಭಯಭೀತರಾದ ದೇವತೆಗಳೆಲ್ಲ ಒಂದು ದಾರಿ ತೋರ್ಸಪ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ದೈವಿಕ ವಾಸ್ತುಶಿಲ್ಪಿ ವಿಶ್ವಕರ್ಮನನ್ನ ಕರೆಯಲಾಗುತ್ತೆ. ಆಗ ಸಿಕ್ಕ ಪರಿಹಾರ ಎಷ್ಟು ವಿಚಿತ್ರವಾಗಿತ್ತೋ ಅಷ್ಟೇ ಅದ್ಭುತವಾಗಿತ್ತು. ಒಂದು ಕುದುರೆಯ ತಲೆಯನ್ನು ತಂದು ವಿಷ್ಣುವಿನ ತಲೆಯಿಲ್ಲದ ದೇಹಕ್ಕೆ ಜೋಡಿಸೋದು. ಹೀಗೆ ವಿಷ್ಣು ಒಂದು ಹೊಸ ರೂಪದಲ್ಲಿ ಮರುಜನ್ಮ ಪಡಿತಾನೆ. ಅವರೇ ಹಯಗ್ರೀವ ಸ್ವಾಮಿ. ಯೋಚನೆ ಮಾಡಿ, ಜ್ಞಾನದ ಸಾಕಾರ ರೂಪವಾದ ಈ ದೈವಿಕ ಕುದುರೆ ತಲೆಯ ಅವತಾರ ಹುಟ್ಟುಕೊಂಡಿದ್ದು ಒಂದು ಭಯಾನಕ ಅಪಘಾತದಿಂದ. ಇಲ್ಲೇ ನೋಡಿ ಕಥೆಯ ಅಸಲಿ ಮಜಾ ಇರೋದು. ಆ ರಾಕ್ಷಸನ ವರ ನೆನಪಿದ್ಯಾ? ಅವನನ್ನು ಕೊಲ್ಲೋನು ಅವನ ತಾರಾನೇ ಇರ್ಬೇಕು ಅಂತ. ಈಗ ವಿಷ್ಣುವೇ ಕುದುರೆ ತಲೆಯವನಾಗುವ ಮೂಲಕ ಆ ಹಯಗ್ರೀವ ರಾಕ್ಷಸನ ತೊಚ್ ಪ್ರತಿರೂಪ ಆಗಿದ್ದ. ಅಂದ್ರೆ ಆ ರಾಕ್ಷಸನ ಬುದ್ಧಿವಂತಿಕೆನೇ ಅವನ ಸಾವಿಗೆ ಕಾರಣವಾಯಿತು. ಇನ್ನು ಕತೆಯ ಕೊನೆಯ ಹಂತ, ಅಂತಿಮ ಯುದ್ಧಕ್ಕೆ ವೇದಿಕೆ ಸಿದ್ಧವಾಯಿತು.
ಬ್ರಹ್ಮಾಂಡದ ಸಮತೋಲನವನ್ನ ಮತ್ತೆ ಸ್ಥಾಪಿಸೋ ಸಮಯ ಬಂದೇ ಬಿಟ್ಟು. ನಂತರ ಆಗ್ಲೇಬೇಕಾಗಿದ್ದು ಆಗುತ್ತೆ. ವಿಷ್ಣು ತನ್ನ ಹೊಸ ರೂಪವಾದ ಹಯಗ್ರೀವಸ್ವಾಮಿಯಾಗಿ ರಾಕ್ಷಸನನ್ನ ಎದುರಿಸುತ್ತಾನೆ. ವರ ಈಡೇರುತ್ತೆ ಮತ್ತು ಆ ರಾಕ್ಷಸ ತನ್ನದೇ ಪ್ರತಿರೂಪದಿಂದ ಸೋಲಿಸಲ್ಪಡುತ್ತಾನೆ. ಇದರೊಂದಿಗೆ ಕಳೆದು ಹೋಗಿದ್ದ ಬೋಧಗಳು ವಾಪಸ್ ಬಂತು. ಜ್ಞಾನ, ಧರ್ಮ ಮತ್ತೆ ಬ್ರಹ್ಮಾಂಡದಲ್ಲಿ ಸ್ಥಾಪನೆಯಾಯಿತು. ಈ ಇಡೀ ಕಥೆ ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಒಬ್ರನ್ನ ಎಬ್ಬಿಸೋಕೆ ಮಾಡಿದ ಒಂದು ಸಣ್ಣ ಪ್ಲಾನ್ ತಲೆ ಕತ್ತರಿಸೋ ಹಾಗೆ ಮಾಡಿತು. ಅದೇ ಘಟನೆ ಒಂದು ಹೊಸ ಅವತಾರಕ್ಕೆ ಕಾರಣವಾಯಿತು ಮತ್ತು ಆ ಅವತಾರವೇ ಆ ಅಜೇಯ ರಾಕ್ಷಸನನ್ನ ಸೋಲಿಸೋ ಏಕೈಕ ದಾರಿಯಾಗಿತ್ತು. ಇದು ಯೋಚನೆ ಮಾಡುವಂತೆ ಮಾಡುತ್ತೆ ಅಲ್ವಾ? ಒಂದು ದೊಡ್ಡ ದೈವಿಕ ಯೋಜನೆಯಲ್ಲಿ ನಾವು ನೋಡೋಕೆ ಭಯಾನಕ ಅನಿಸೋ ತಪ್ಪುಗಳು ಕೂಡ ಅದರದೇ ಒಂದು ಭಾಗವಾಗಿರ್ತವಾ? ಯೋಚಿಸಬೇಕಾದ ವಿಷಯ. ಈ ವಿಶ್ಲೇಷಣೆ ನಿಮ್ಮಲ್ಲಿ ಒಂದಷ್ಟು ಆಲೋಚನೆಗಳನ್ನ ಮೂಡಿಸಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು.